ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಅಧಿಕೃತ ಮಾಹಿತಿ ಜೊತೆಗೆ ಅಧಿಕೃತ ಆದೇಶದ ಜೊತೆಗೆ ನಾನು ಈ ವಿಡಿಯೋನಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಅದು ನೌಕರರ ವೇತನ ಪಾವತಿಗೆ ಸಂಬಂಧಪಟ್ಟಂತಹ ಒಂದು ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ನೌಕರರಿಗೆ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂಚೆ ನೀವು ಖಜಾನೆ ಇಲಾಖೆಗೆ ನಿಮ್ಮ ಬಿಲ್ಲನ್ನು ಕಳಿಸಿ ವೇತನವನ್ನು ಪಡಿಬೇಕಾಗಿತ್ತು. ಸೊ ಅಲ್ಲಿ ಅಪ್ರೂವ್ ಆಗೋದು ಕೆಲವೊಂದು ಸಮಯದಲ್ಲಿ ಲೇಟ್ ಆಗ್ಬೋದಿತ್ತು, ನಿಮ್ಮ ವೇತನ ವಿಳಂಬ ಆಗ್ಬೋದಿತ್ತು. ಸೊ ಈಗ ಅದಕ್ಕೆ ಒಂದು ಅಂತ್ಯವನ್ನು ಆಡಲಿಕ್ಕೆ ಒಂದು ಪೈಲಟ್ ರೋಲ್ಔಟ್ ಅಂತ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ ಸ್ನೇಹಿತರೆ. ಇದರ ಮುಖಾಂತರ ಪ್ರತಿ ತಿಂಗಳ ಕೊನೆಯಲ್ಲಿ ನಿಮಗೆ ವೇತನ ಡೆಪಾಸಿಟ್ ಆಗೋ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ನೀವು ಡೈಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ವೇತನ ಪಾವತಿ ಅತ್ಯಂತ ಸರಳೀಕರಣ ಆಗಲಿದೆ. ರಾಜ್ಯಾದ್ಯಂತ ಇದರ ವಿಸ್ತರಣೆಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ಒಳಪಡಿಸಲಾಗ್ತಾ ಇದೆ. ಸೊ ಪ್ರಾಯೋಗಿಕವಾಗಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ಆಲ್ ಓವರ್ ಕರ್ನಾಟಕ ಇದನ್ನು ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ ಮುಂದೊಂದು ದಿನ. ಇನ್ನು ಮುಂದೆ ಖಜಾನೆಗೆ ಬಿಲ್ ಸೆಂಡ್ ಮಾಡುವುದು ಇದರ ಅಗತ್ಯವೇ ಇಲ್ಲ. ಪೈಲಟ್ ರೋಲ್ ಔಟ್ ಎಂಬ ನೂತನ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ವೇತನ ಪಾವತಿಸುವ ಎಲ್ಲ DDOಗಳು ಪ್ರತಿ ತಿಂಗಳ 25ರ ಒಳಗೆ ನೌಕರರ ವೇತನ ಪಾವತಿಯ ತಿದ್ದುಪಡಿಗಳು ಏನಾದರೂ ಇದ್ದಲ್ಲಿ ತಿದ್ದುಪಡಿ ಮಾಡಿ ಸಬ್ಮಿಟ್ ಮಾಡಬೇಕು. ಇದರಿಂದ ಪ್ರತಿ ತಿಂಗಳು 30ನೇ ತಾರೀಕು ವೇತನ ಪಾವತಿಯಾಗಲಿದೆ. ಸೊ ಈ ತಿಂಗಳಿನಿಂದಲೇ ಪ್ರಾಯೋಗಿಕವಾಗಿ ಜಾರಿಯಾಗಿ ಎಲ್ಲ ವೇತನ ಬಟವಾಡೆ ಅಧಿಕಾರಿಗಳಿಗೆ ಈ ದಿನ ತರಬೇತಿಯನ್ನು ನೀಡಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತರಬೇತಿಯನ್ನು ನೀಡಲಿಕ್ಕಾಗಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ನಲ್ಲಿ ಈಗ ಅಧಿಕೃತವಾಗಿ ಜಾರಿಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ದಿನಾಂಕವನ್ನು ನೀವು ಗಮನಿಸ್ಬೋದು. ಇದೇ 17/6/2026ರಲ್ಲಿ ಈ ಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಏನಪ್ಪ ಅಂತಂದರೆ HRMS 2.0 ಹಾಗೂ ಖಜಾನೆ 2 ಮೂಲಕ ಏಕೀಕೃತ ವೇತನ ಬಿಲ್ ಪ್ರಕ್ರಿಯೆ ಕುರಿತು ಸಭೆಗೆ ಹಾಜರಾಗುವ ಬಗ್ಗೆ ಈ ಸೂಚನಾ ಪತ್ರವನ್ನು ಹೊರಡಿಸಿರ್ತಕ್ಕಂಥದ್ದು. ಏನಿರುತ್ತೆ ಅಂತ ಇಲ್ಲಿ ಡೀಟೇಲಾಗಿ ನೋಡಿ ಸ್ನೇಹಿತರೆ. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು HRMS 2.0 ಹಾಗೂ ಖಜಾನೆ 2 ಮೂಲಕ ಏಕೀಕೃತ ವೇತನ ಬಿಲ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತಿದ್ದು, ಈ ಸಂಬಂಧ ದಿನಾಂಕ 17/6/2026ರಂದು ಖಜಾನೆ ಇಲಾಖೆಯ ವತಿಯಿಂದ ಆನ್ಲೈನ್ ಮೂಲಕ ತರಬೇತಿಯನ್ನು ಆಯೋಜಿಸಲಾಗಿದೆ. ಸೊ 17ನೇ ತಾರೀಕಿನಲ್ಲಿ ಈ ಆನ್ಲೈನ್ ತರಬೇತಿ ಆಯೋಜಿಸಲಾಗಿತ್ತು. ಈ ತರಬೇತಿಯಲ್ಲಿ ನೋಡಿ, ವೇತನ ಬಿಲ್ ಪ್ರಕ್ರಿಯೆಯಂತಹ ಹಂತಗಳಾದ ಬಿಲ್ ಸೃಜನೆ, ಪರಿಶೀಲನೆ, DDO ಅನುಮೋದನೆ ಹಾಗೂ ಪೇ ಆ್ಯಂಡ್ ಅಕೌಂಟ್ಸ್ ಅಧಿಕಾರಿಗಳ ಮೂಲಕ ಖಜಾನೆ 2ಕ್ಕೆ ಸಲ್ಲಿಸುವ ನೂತನ ಕಾರ್ಯವಿಧಾನದ ಕುರಿತು ವಿವರಿಸಲಾಗಿರುತ್ತದೆ. ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊಸ HRMS 2.0 ವ್ಯವಸ್ಥೆಯನ್ನು ದೋಷರಹಿತವಾಗಿ ಹಾಗೂ ನಿಗದಿತ ಸಮಯದೊಳಗೆ ಅನುಷ್ಠಾನಗೊಳಿಸಲು ಮತ್ತು ಪ್ರಾಯೋಗಿಕ ಜಾರಿಯಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಪರಿಹಾರದ ಕುರಿತು ಚರ್ಚಿಸಲು ಒಂದು ತುರ್ತು ಸಭೆಯನ್ನು ಕರೆಯಲಾಗಿತ್ತು ಸ್ನೇಹಿತರೆ ಅಲ್ಲಿ. ಆದ್ದರಿಂದ ಎಲ್ಲ ಇಲಾಖೆಗಳ ಅನುಷ್ಠಾನಾಧಿಕಾರಿಗಳು ಕಡ್ಡಾಯವಾಗಿ ತಮ್ಮ ಕಚೇರಿಯಲ್ಲಿ HRMS ಮೂಲಕ ವೇತನ ಬಿಲ್ಲುಗಳನ್ನು ಸಿದ್ಧಪಡಿಸುವ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಈ ಕೆಳಕಂಡ ಸಭೆಗೆ ಹಾಜರಾಗಲು ಸೂಚಿಸಿದ್ದೆ. ನೋಡಿ, ಗುರುವಾರ 18ನೇ ತಾರೀಕು ಈ ಸಭೆ ನಡೆದಿದೆ ಸ್ನೇಹಿತರೆ. ಈಗ ಇದು ಅಧಿಕೃತವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದನ್ನು ಆಲ್ ಓವರ್ ಕರ್ನಾಟಕ ಮಾಡ್ತಾರೆ ಸ್ನೇಹಿತರೆ. ಪ್ರತಿ ತಿಂಗಳು 30ನೇ ತಾರೀಕು ನಿಮ್ಮ ಅಕೌಂಟಿಗೆ ನಿಮ್ಮ ವೇತನ ಬಂದು ಜಮೆ ಆಗಲಿದೆ, ಯಾವುದೇ ವಿಳಂಬ ಇಲ್ಲದೇ. ಸೊ ಇದಿಷ್ಟು ಇವತ್ತಿನ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.